ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸುನೀತಾ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಇದು ಸಂಡೇ ಮಿನಿ ವ್ಲಾಗು. ಡೈಲಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂದ್ಕೊಂಡು ವಿಡಿಯೋ ಎಲ್ಲ ಮಾಡ್ಕೊಂಡಿರ್ತೀನಿ, ಆದರೆ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ನನ್ನ ಮಗ ಇದ್ದಾನೆ, ನನ್ನ ಮಗ ಇದ್ದಾಳೋ ಅಷ್ಟರಲ್ಲೇ ಎಲ್ಲ ಕೆಲಸ ಎಲ್ಲ ಸ್ವಲ್ಪ ಮಾಡ್ಕೊಂಡ್ಬಿಟ್ಟಿರ್ತೀನಿ. ಅವನೇನಾದರೂ ನಾನು ಫೋನ್ ಯೂಸ್ ಮಾಡ್ತಿದ್ರೆ ಏನಂತ ಗೊತ್ತಾ, ಅಮ್ಮ ಫೋನ್ ನೋಡಬೇಡ ಎತ್ತಿಡು ಅಂತ ಅಂದ್ಬಿಡ್ತಾನೆ. ಅದಕ್ಕೋಸ್ಕರ ಇಲ್ಲಾಂದರೆ ನನಗೆ ಕೊಡು, ನನಗೆ ಆನೆ ಹಾಕ್ಕೊಡು, ಕುದುರೆ ಹಾಕ್ಕೊಡು ಅಂತ ಕೇಳ್ತಾನೆ. ಅದಕ್ಕೋಸ್ಕರ ನಾನು ಅವನಿದ್ದಾಗ ಜಾಸ್ತಿ ಫೋನ್ ಯೂಸ್ ಮಾಡೋದೇ ಇಲ್ಲ. ಅವನಿದ್ದಾಳಕ್ಕಿಂತ ಮುಂಚೆನೇ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ಅಷ್ಟೊತ್ತಿಗೆ ಬಂದುಬಿಟ್ಟ, ಬಾದಾಮಿ ನೆನೆಸಿಟ್ಟಿದ್ದೆ. ಅಮ್ಮ ಇದೆಲ್ಲ ನನಗೇನಾ ಅಂತ ಕೇಳಿಬಿಟ್ಟ. ಆವಾಗ ಇಲ್ಲ ನಿನಗೊಂದು ಸ್ವಲ್ಪ ನನಗೊಂದು ಸ್ವಲ್ಪ ಅಂದೆ. ಇಲ್ಲ ನನಗೆ ಮಾತ್ರ ನಿಂಗೆ ಕೊಡಲ್ಲ ಅಂದ. ಸರಿ ಮಗನೇ ನೀನೇ ತಿನ್ಕೊಂಬಿಡು ಅಂತ ಕೊಟ್ಟೆ. ನಾನೊಂದು 4 ತಿಂದೆ ಅಷ್ಟೇ. ಇಡ್ಲಿಗೆ ಚಿಕನ್ ಸಾಂಬಾರು ಮಾಡಿ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದು, ಆದರೆ ಮಾರ್ನಿಂಗ್ ಟೈಮು ಚಿಕನ್ ಸಾಂಬಾರು ಮಾಡೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಇಡ್ಲಿ ಮತ್ತು ಸಾಂಬಾರು ಮಾಡ್ತಾಯಿದ್ದೀನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ 3 ಥರ ಬೇಳೆ ಹಾಕ್ಕೊಂಡ್ಬಿಟ್ಟೆ. ಅದಕ್ಕೆ 1 ಟೊಮೆಟೊ ಹಣ್ಣು, 1 ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ನೀರು, ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು ಒಂದು 10 ವಿಷಲ್ ಕೂಗಿಸ್ಕೊತೀನಿ. ಮತ್ತು ಅದೇನೋ ಚೆನ್ನಾಗಿ ಬೆಂದಿಲ್ಲ ಅಂದರೆ ಸ್ವಲ್ಪ ಮ್ಯಾಶ್ ಮಾಡ್ಕೊಂಬಿಟ್ಟು ಇನ್ನೇನು ಹಾಕೋದೇ ಇಲ್ಲ, ಬರೀ ಖಾರ ಪುಡಿ, ಸಾಂಬಾರು ಪುಡಿ ಮತ್ತು ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆ ಹಾಕ್ಕೊಂಬಿಟ್ಟು ಒಗ್ಗರಣೆ ಹಾಕಿರೋದನ್ನು ಸಹ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಜಾಸ್ತಿ ಫುಡ್ಡೆಲ್ಲ ನಾನು ಮಾಡೋದೇ ಇಲ್ಲ, ಸ್ವಲ್ಪ ಮಾಡ್ಕೊತೀವಿ. ಯಾಕೆಂದರೆ ನಾವು ಇರೋದೇ ಇಬ್ಬರು ಅಲ್ವಾ, ಅದಕ್ಕೋಸ್ಕರ ಜಾಸ್ತಿ ಮಾಡಿದ್ರೆ ವೇಸ್ಟ್ ಆಗಿಬಿಡುತ್ತೆ ಅಂತ ನಮ್ಮಿಬ್ಬರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊತೀನಿ. ಒಂದು ಹೊತ್ತಿಗೆ ಖಾಲಿ ಆಗಬೇಕು ಅಷ್ಟು ಮಾತ್ರ ಮಾಡ್ತೀನಿ. ಎಲ್ಲರೂ ಹಂಗಂತ ಇರ್ತಾರೆ, ನೀನೇನು ಜಾಸ್ತಿ ಅಡುಗೆ ಮಾಡೋದೇ ಇಲ್ವಲ್ಲ, ಸ್ವಲ್ಪ ಎಷ್ಟು ಬೇಕು ಅಷ್ಟು ಮಾಡ್ಕೊತೀಯಲ್ಲ ಅಂತ ಅಂತಾರೆ. ಅದಕ್ಕೆ ನಾನು ಫುಡ್ಡ ವೇಸ್ಟ್ ಮಾಡ್ಬೋದಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಮಾಡ್ಕೊತೀನಿ ಅಂತೀನಿ. ಎಲ್ಲೋ ಒಂದೊಂದು ದಿನ ವೇಸ್ಟ್ ಆಗುತ್ತೆ, ವೇಸ್ಟ್ ಆಗ್ದಂಗೆ ಮಾಡ್ತೀನಿ ಅಂತ ಏನು ಹೇಳೋಕ್ಕಾಗಲ್ಲ. ಆದರೂ ಆದಷ್ಟು ಕಡಿಮೆ ಫುಡ್ನ ವೇಸ್ಟ್ ಮಾಡೋದು. ಇಲ್ಲ ಯಾವ್ದ್ರಿಗಾದ್ರು ಫಸ್ಟೇ ಕೊಟ್ಬಿಡ್ತೀನಿ, ಅದ್ಲಾಗೆ ಬೇಗ ತಿನ್ಕೊಂಬಿಡಿ ಅಂತವ. ಸಂಡೇ ಬಂತು ಅಂದ್ರೆ ಸಾಕು, ನಮ್ಮಲ್ಲಿ ಬೆಳಗ್ಗೆನೆ ಚಿಕನ್ ಕಟ್ ಮಾಡಿಸ್ಕೊಂಡ್ ಬಂದ್ಬಿಡ್ತಾರೆ. ಆದ್ರೆ ಇವತ್ತು ಮಾಡಕ್ಕಾಗಿಲ್ಲ ಅನ್ನೋದಕ್ಕೋಸ್ಕರ ಇವತ್ತು ಸಾಂಬಾರು ಮತ್ತು ಚಟ್ನಿನೇ ಮಾಡ್ಕೊಂಡೆ. ಮಧ್ಯಾಹ್ನ ಅಂಜೋರು ಬರ್ತೀವಿ ಅಂತ ಅಂದ್ರು, ಭೂಮಿಯರು ಬರ್ತೀವಿ ಅಂದ್ರೆ ಅದಕ್ಕೋಸ್ಕರ ಬಿರಿಯಾನಿ ಮಾಡ್ತಾ ಇದೀವಿ. ನಮ್ಮ ಮನೇಲೆಲ್ಲ ನಾನ್ ವೆಜ್ ಮಾಡೋದಿದ್ರೆ ನಮ್ಮ ಮನೆಯವರೇ ಮಾಡ್ಕೊಟ್ಬಿಡ್ತಾರೆ, ನೀನೇ ಮಾಡು ಅಂತ ಏನ್ ಹೇಳೋದೇ ಇಲ್ಲ. ನಾನ್ ನಾನ್ ವೆಜ್ ಎಲ್ಲ ಅಡಿಗೆ ಅವ್ರ ಕುಟೇನೆ ಮಾಡಿಸ್ತೀನಿ, ತುಂಬಾನೇ ಚೆನ್ನಾಗ್ ಮಾಡ್ತಾರೆ. ನನ್ ಮಗ ನೋಡಿ ಎಷ್ಟ್ ಕೆಲ್ಸ ಮಾಡ್ತಾ ಇದ್ದಾನೆ ಅಂತ, ಕವರ್ ಇದ್ದ ಚಿಕನ್ ನ ತೆಗ್ದಾಕ್ಬಿಟ್ಟು ಅಪ್ಪ ಹಿಂಗ್ ತೊಳ್ಕೊಡ್ಲಾ, ಹಂಗ ಹಿಂಗ ಅಂತ ಕೇಳ್ತಾನೆ. ಎಲ್ಲಾ ಮಾತಿಗೂ ಜಾಸ್ತಿ ಹಂಗ ಹಿಂಗ ಹೌದಾ ಅಂತ ಕೇಳ್ತಾನೆ. ಅವ್ನ್ ಮಾತಾಡೋದೇ ತುಂಬಾನೇ ಚಂದ. ಇವಾಗ ನೋಡಿ ಒಲೆ ಮೇಕು ಸಹ ಅವನು ಸಹ ತೆಗ್ದಾಗ್ದು ಒಂದೊಂದೇ ಪೀಸ್ ನ ಎಸಿತಾ ಇದ್ದಾನೆ. ನಿಶು ಜಾಪನ ಕಣ ಅಂದ್ರೆ ಸರಿ ಸರಿ ಅಮ್ಮ, ಸರಿ ಅಮ್ಮ ಸುತ್ತಿತಾ ಅಂತ ಅಂದ್ಬಿಡ್ತಾನೆ. ತುಂಬಾನೇ ಸಿಂಪಲ್ ಚಿಕನ್ ಬಿರಿಯಾನಿ ಮಾಡೋದು. ಎಲ್ಲಾ ಮಸಾಲೆಗಳನ್ನ ರುಬ್ಕೊಂಡ್ಬಿಟ್ಟು ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ತುಪ್ಪ, ಇನ್ನ ಪಲಾವ್ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕ್ಬಿಟ್ಟು ರುಬ್ಬಿಟ್ಟಿರ್ತೀವಲ್ಲ ಆ ಮಸಾಲೆ ಚಿಕನ್ ಹಾಕ್ಬಿಟ್ಟು ಒಂದ್ 5 ನಿಮಿಷ ಬೇಯಿಸ್ಕೊಂಡ್ಬಿಟ್ಟು ಮತ್ತೆ ಮುಂಚೆನೆ ಒಂದ್ ಅರ್ಧ ಗಂಟೆ ಮುಂಚೆನೆ ನೆನ್ಸಿಟ್ಟಿರ್ತೀನಿ ಅಕ್ಕಿನ. ಅದನ್ನ ಸಹ ಆಡ್ ಮಾಡ್ಬಿಟ್ಟು ಇನ್ನೊಂದ್ ಕಡೆ ಬಿಸಿನೀರಿಗೆ ಇಟ್ಟಿರ್ತೀನಿ ನೀರು ಕುದಿಲಿ ಅಂತ. ಅದನ್ನು ಸಹ ಆಡ್ ಮಾಡ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಕುಕ್ಕರ್ ಕ್ಲೋಸ್ ಮಾಡ್ತೀನಿ. ಒಂದ್ 2 ವಿಷಲ್ ಕೂಗಿಸ್ತೀವಿ. ತುಂಬಾ ರೈಸ್ ಮಾಡೋದಿದ್ರೆ ಒಂದೇ ವಿಷಲ್ ಕೂಗಿಸ್ತೀನಿ ಅಷ್ಟೇ. ಇನ್ನ ಅಡಿಗೆ ಮಾಡಿದ ಪಾತ್ರೆ ಎಲ್ಲ ಇದ್ವಲ್ಲ ಅವನು ಸಹ ನನ್ ಮಗನೇ ತೊಳ್ಕೊಡ್ತಾ ಇದ್ದಾನೆ. ನಾನ್ ತೊಳ್ಕೊಂತೀನಿ ಅಂದ್ರು ಕೇಳಂಗೆ ಇಲ್ಲ. ಇವಾಗ ಫೈನಲಿ ಚಿಕನ್ ಬಿರಿಯಾನಿ ರೆಡಿ ಆಯ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಇದಕ್ಕೊಂದ್ ಸ್ವಲ್ಪ ರೋಸ್ಟ್ ಆಗಿದ್ರೆ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿರೋದು. ಸೊ ಇದಕ್ಕೆ ಚಿಕನ್ ಕರೆಕ್ಟ್ ಆಯ್ತು, ಅದಕ್ಕೋಸ್ಕರ ಬರೀ ಬಿರಿಯಾನಿ ಮಾತ್ರ ಮಾಡ್ದು. ಇವಾಗ ಎಲ್ರು ಸಹ ಬಾಳೆದೆಲೆ ಊಟ ಮಾಡ್ತಾ ಇದೀವಿ. ಜನ ಜಾಸ್ತಿ ಇದ್ದಾಗ ಎದುರುಗಡೆ ಹೋಟೆಲಲ್ಲಿ ಬಾಳೆದೆಲೆ ಇಸ್ಕೊಂಡ್ಬಿಡ್ತೀನಿ. ಏನಾದ್ರು ಸ್ವಲ್ಪ 2-3 ಜನ ಇದ್ದು ಅಂದ್ರೆ ಮನೇಲೆ ತಟ್ಟೆಲ್ಲ ಊಟ ಮಾಡ್ತೀವಿ. ಇನ್ನ ಸಾಯಂಕಾಲ ಆಯ್ತು, ಅಂಜು ದರ್ಶಿ ಅವರು ಹೊರಡ್ತೀವಿ ಅಂತ ಅಂದ್ರು. ಅದಕ್ಕೋಸ್ಕರ ಟೀ ಮಾಡ್ಕೊಡೋಣ ಅಂತ ಮಾಡ್ಕೊಡ್ತಾ ಇದೀನಿ. ನಮ್ ದರ್ಶಿ ಅವರಿಗಂತೂ ಟೀ ಅಂದ್ರೆ ತುಂಬಾನೇ ಇಷ್ಟ. ಯಾವಾಗ ಬಂದ್ರು ಹೋಟೆಲ್ ಅಲ್ಲಿ ತರಿಸ್ಕೊಂಡ್ ಕುಡ್ದ್ ಬಿಡ್ತಾರೆ, ನನ್ನೇನ್ ಕೇಳೋದೇ ಇಲ್ಲ ಇಡ್ಕೊಡಿ ಅಂತ. ಸರಿ ಇವತ್ತು ತುಂಬಾ ಫ್ರೀ ಆಗಿದ್ನಲ್ಲ, ಸರಿ ಇಡ್ಕೊಳೋಣ ಅಂತ ಇವತ್ತು ಟೀ ಮಾಡ್ತಾ ಇದ್ದೀನಿ. ನಾವಿಬ್ರೇ ಇದ್ದಾಗ ಜಾಸ್ತಿ ಟೀ ಕಾಫಿ ಏನು ಮಾಡೋದೇ ಇಲ್ಲ. ನನಗೆ ಬಾದಾಮಿ ಹಾಲು ಅಂದ್ರೆ ತುಂಬಾನೇ ಇಷ್ಟ. ಅದನ್ನ ಯಾವಾಗ್ಲೂ ಮಾಡ್ಕೊಂಡ್ ಕುಡಿತಾ ಇರ್ತೀವಿ. ಇನ್ನ ರಾತ್ರಿಗೆ ಜಂಬೆಗ್ ಬಂದು ನಾವು ಹೋಗೋವಷ್ಟ್ರಲ್ಲಿ ಅಂಜು ಅಡ್ಗೆ ಮಾಡಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್.